ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಚಂದ್ರಕಾಂತ ಹೋಗಣ್ವಾ? ಕಲ್ಯಾಣಿ ರೆಡಿನಾ? 2 ನಿಮಿಷ ರೆಡಿ ಆಗ್ತಾ ಇದ್ದಾರೆ, ಬಂದ್ರು. ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವರೆಲ್ಲ? ಏರ್ಪೋರ್ಟ್ಗಪ್ಪ, ಮಧು ವೈಜಯಂತಿನ ರಿಸೀವ್ ಮಾಡಕ್ಕೆ. ಅಕ್ಕ, ಫ್ಲೈಟ್ ಎಷ್ಟೊತ್ತಿಗೆ? 5 ಗಂಟೆಗೆ ಬರುತ್ತಂತೆ ಶಮ್ಮಿ ಫ್ಲೈಟು. ಹೊರಡೋಕೆ ಮುಂಚೆ ಮಧುನಾದರೂ ಫೋನ್ ಮಾಡಿದ್ನಕ್ಕ? ಬೆಳಿಗ್ಗೆ ಫೋನ್ ಮಾಡಿದ್ನಂತೆ ಕಲ್ಯಾಣಿಗೆ. ವೈಜಯಂತಿಯವರ ಅಮ್ಮನ ಅಂತ್ಯಕ್ರಿಯೆನ ಬೆಳಿಗ್ಗೆನೆ ಮುಗಿಸಿದಾರಂತೆ. ಪಾಪ ವೈಜಯಂತಿ ಇದನ್ನೆಲ್ಲ ಹೆಂಗೆ ಸಹಿಸ್ಕೋತಾಳೋ ಏನೋ. ಅವಳಿಗೆಷ್ಟು ಶಾಕ್ ಆಗಿರ್ಬೇಕಲ್ಲ. ಹೌದು, ತುಂಬ ಸಂಕಟ ಆಗುತ್ತೆ ನೆನೆಸ್ಕೊಂಡ್ರೆ. ವಯಸ್ಸಿಗೆ ಬಂದಿರೋ ಹೆಣ್ಮಗು, ಇನ್ನೂ ಮದುವೆನೂ ಆಗಿಲ್ಲ. ಇಂಥ ಸಮಯದಲ್ಲಿ ಅಮ್ಮನ ಕಳ್ಕೊಂಡ್ರೆ ಎಷ್ಟು ಹಿಂಸೆ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳನ್ನ ವೀಲ್ ಚೇರಲ್ಲೇ ಕರ್ಕೊಂಡು ಬರ್ತಾರಂತಲ್ಲ? ಅವಳನ್ನ ಇಲ್ಲೇ ಆರ್ಥೋಪೆಡಿಷನ್ ಹತ್ರ ತೋರಿಸ್ತಾರಂತೆ. ತುಂಬ ಏಟಾಗಿದೆಯಂತೆ ಅವಳ ಕಾಲಿಗೆ. ಪಾಪ, ಆ ನೋವು ಬೇರೆ ಇರುತ್ತೆ. ವೈಜಯಂತಿ ಅವ್ರ ತಂದೆ ಬರ್ತಿಲ್ಲ ಅಲ್ವಾ? ಇಲ್ಲ, ಅವರು ಅಲಹಾಬಾದ್ಗೆ ಹೋಗಿದ್ದಾರಂತೆ, ಆಮೇಲೆ ಬರ್ತಾರಂತೆ. ಅಕ್ಕ, ಇಲ್ಲೇ 4 ಗಂಟೆ ಆಗೋಯ್ತು, 5 ಗಂಟೆಗೆ ಫ್ಲೈಟ್ ಬರುತ್ತೆ ಅಂತ ಹೇಳ್ತಿದ್ದೆ, ಹೊರಡಲ್ವಾ? ಹೌದು ಶಶಿ, ನೀನು ಹೋಗಿ ಆಟೋ ತಂದುಬಿಡೋ. ಸರಿ, ಹೋಗೋಣ. ಹೊರಡೋಣ. ಚಂದ್ರಕಾಂತ ಬೇಗ ಬಾರೋ. ಅಕ್ಕ ಅಕ್ಕ ನಡಿ ಹೊರಡೋಣ, ಆಮೇಲೆ ಟ್ರಾಫಿಕಲ್ಲಿ ಸಿಗಾಕೊಂಬಿಟ್ಟ ಕಷ್ಟ. ನಡಿ ಇರಿ, ಶಶಿ ಆಟೋ ತರಕ್ಕೆ ಹೋಗಿದ್ದಾನೆ, ಬರಲಿ. ಅಕ್ಕ, ನಾವು ಬರ್ಬೋದಿತ್ತು. ನಾವು ಬೇಕಾದರೆ ನಾಳೆ ಮಧು ಮನೆಗೆ ಹೋಗಿ ವೈಜಯಂತಿನ ಮಧುನ ಮಾತಾಡ್ಸ್ಕೊಂಡು ಬರೋಣ. ಇವಾಗ ಇವರೆಲ್ಲ ಆಟೋದಲ್ಲಿ ತಾನೇ ಹೋಗ್ತಾ ಇರೋದು. ಆಟೋದಲ್ಲಿ 3 ಜನ ಸರಿಯಾಗಿರುತ್ತೆ. ನಾವು ನಾಳೆ ಹೋಗೋಣ. ಹೇಗೂ ಅಲ್ಲಿ ಅವರನ್ನು ಸುಮ್ಮನೆ ರಿಸೀವ್ ಮಾಡಿ ಮಾತಾಡಿಸ್ಕೊಂಡು ಅವ್ರ ಮನೆಗೆ ಹೊರಟ ಮೇಲೆ ನಾವು ಈ ಕಡೆ ಬಂದ್ಬಿಡ್ತೀವಿ. ಅದಕ್ಕೆ ಯಾಕೆ ಇಷ್ಟೊಂದು ಜನ? ನಾನು ಮಧು ನೋಡಕ್ ಬರೋಣ ಅಂತಿದ್ದೆ. ಸರಿ, ನೀವು 3 ಜನ ಇನ್ನೊಂದು ಆಟೋ ಮಾಡ್ಕೊಂಡು ಬರ್ತೀರಾ ಹಾಗಾದ್ರೆ? ಅಪ್ಪ, ಅಕ್ಕ ಬೇಡ, ನಾವು ಬರೋದಿಲ್ಲ. ಅಲ್ಲಿ ಎಲ್ಲರೂ ಒಂಥರ ಮನಸ್ಥಿತಿಲಿ ಇರ್ತಾರೆ. ಈ ಅಪ್ಪ ಬಂದು ಏನೇನೋ ಮಾತಾಡಿ ಹೆಚ್ಚು ರಾದ್ಧಾಂತ ಆಗೋದು ಬೇಡ. ಅಪ್ಪ, ಆಟೋಲ್ ಜಾಗ ಇರಲ್ಲ, ನಾವು ಹೋಗೋದು ಬೇಡ. ಆಟೋ ಬಂತು ಅನ್ಸುತ್ತೆ. ಅಕ್ಕ, ಆಟೋ ಬಂತು. ಬಂದ್ರೇನೋ? ಇನ್ನೂ ಇಲ್ಲ. ಫ್ಲೈಟ್ ಡಿಲೇ ಆಯ್ತೋ ಏನೋ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಬಂದ್ಬಿಡ್ಬೇಕಿತ್ತಲ್ವಾ? ಅವ್ರು ಬಂದು ಅವ್ರನ್ನ ಮಾತಾಡಿಸಿ ಅವ್ರನ್ನ ಮನೆಗೆ ಕಳಿಸಿ ಆಮೇಲೆ ಇವ್ರುಗಳು ಬರ್ಬೇಕು ತಾನೆ. ಲೇಟ್ ಆಗತ್ತೆ. ಅಂತೂ ಇಂತೂ ಇವತ್ತು ಕಲ್ಯಾಣಿಗೆ ಸ್ವಲ್ಪ ಸಮಾಧಾನ ಆಗತ್ತೆ, ಮಧು ಮುಖ ನೋಡಿ. ಹೌದು ಶಮಿ, ಪಾಪ 1 ವಾರ ಒದ್ದಾಡ್ಬಿಟ್ಲು ಕಲ್ಯಾಣಿ. ತುಂಬ ಸೆನ್ಸಿಟಿವ್ ಅಲ್ವಾ? ಯಾವತ್ತೂ ಅಷ್ಟೊಂದು ಸೆನ್ಸಿಟಿವ್ ಆಗಿರೋದು ಒಳ್ಳೆಯದಲ್ಲ. ಅನಾಹುತಗಳಾದಾಗ ಆತಂಕ ಆಗತ್ತೆ ಸರಿ, ಆದರೆ ಅದಾದ್ಮೇಲೂ ಜೀವನ ಅನ್ನೋದಿರತ್ತಲ್ವಾ? ಒಂದು ರೀತಿಲಿ ನೀವು ಹೇಳ್ತಿರೋದು ಸರಿ ಅದಕ್ಕೆ. ನನಗಂತೂ ಅವಳು ಅಪ್ಸೆಟ್ ಆಗಿರೋದು ನೋಡಿ ಭಯ ಆಗ್ಬಿಟ್ಟಿತ್ತು. ಬಂದ್ರು ಅನ್ಸತ್ತೆ. ಅಕ್ಕ, ಅಲ್ಲಿ ಏನಾಯ್ತು? ಮಧು ವೈಜಯಂತಿ ಸಿಕ್ಕಿದ್ರಾ?
ಏನಂತೆ? ಏನಿರತ್ತೆ ಶಶಿ, ಸಾವಿನ ದುಃಖ ಆವರಿಸ್ಕೊಂಡಿರೋರ ಮಧ್ಯೆ ಮಾತೆಲ್ಲಿರುತ್ತೆ ಹೇಳು? ಒಂದು ರೀತಿ ವಿಚಿತ್ರ ಮೌನ, ಅದೇ ಇದ್ದಿದ್ದು ಅಲ್ಲಿ. ಪಾಪ ವೈಜಯಂತಿ ನೋಡಿದ್ರೆ ಕರಳು ಕಿವುಚ್ದಾಗುತ್ತೆ. ಅವಳ ಕಣ್ಣಲ್ಲಿರೋ ನೋವನ್ನ ನನಗೆ ಅರ್ಕಿಸ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಏನೆಲ್ಲ ಆಗೋಯ್ತಲ್ವ. ಮೊನ್ನೆ ತಾನೇ ನಮ್ಮ ಮನೆಯಲ್ಲಿ ಲಗ್ನ ಪತ್ರಿಕೆ ಶಾಸ್ತ್ರ ಆದಾಗ ಖುಷಿಯಾಗಿ ಎಲ್ಲರ ಮುಂದೆ ಹೇಗೆ ಓಡಾಡ್ಕೊಂಡಿದ್ದವಳು. ಆದರೆ ಇವತ್ತು ಸೋತಿರೋ ಕಣ್ಣಲ್ಲಿ ಆ ವೀಲ್ ಚೇರ್ ಮೇಲೆ ಕೂತ್ಕೊಂಡು ಬಂದಾಗ ಇದೆಲ್ಲದಕ್ಕೂ ನಾನೇ ಕಾರಣ. ಸುಮ್ಮನಿರ್ಲಾರ್ದೆ ನಾನೇ ಅವಳ ನರ್ಕಕ್ಕೆ ತಳ್ಬಿಟ್ನೇನೋ ಅನ್ನಿಸ್ತಿತ್ತು. ಮಂಗಳತ್ತೆನೂ ಅಷ್ಟೇ, ತುಂಬ ಹೋಗಿದ್ದಾರೆ. ಒಂದು ವಾರದಲ್ಲಿ ಅವ್ರು ಎಷ್ಟೆಲ್ಲ ಹಿಂಸೆ ಅನುಭವಿಸಿದ್ದಾರೆ ಅಂತ ಅವ್ರ ಮುಖ ನೋಡಿದಾಗಲೇ ಗೊತ್ತಾಗುತ್ತೆ. ಎಂಥ ಪರಿಸ್ಥಿತಿ ನೋಡು. ಮಧು ಬಂದ ಅಂತ ಸಂಭ್ರಮದಲ್ಲಿರುವಾಗಲೇ ವೈಜಯಂತಿಯವರ ಅಮ್ಮ ತೀರ್ಕೊಂಬಿಟ್ರು. ಮಧು ಬಂದಮೇಲಾದರೂ ನಮ್ಮ ದುಃಖಗಳಿಗೆ ಕೊನೆ ಇರುತ್ತೆ ಅಂದ್ಕೊಂಡಿದ್ದೆ. ಆದರೆ ಹಾಗಾಗಲಿಲ್ಲ. ಪಾಪ ಮಧು ಎಷ್ಟು ಕಷ್ಟಪಟ್ಟಿದ್ದಾನೆ. ಕಾಡಲ್ಲಿ ತಪ್ಪಿಸ್ಕೊಂಡಿದ್ದ, ಸಾವನ್ನ ಗೆದ್ದು ಬಂದಿದ್ದಾನೆ. ಆದರೂ ಅವನ ಧ್ವನಿನಲ್ಲಿ ಗೆಲುವಿಲ್ಲ. ಕಣ್ಣಲ್ಲಿ ವಿಷಾದ ತುಂಬಿದೆ. ನನಗೆ ಗೊತ್ತು, ತಾನು ಡ್ರೈವ್ ಮಾಡ್ಕೊಂಡು ಹೋಗಿದ್ರಿಂದಾನೇ ಹೀಗೆಲ್ಲ ಆಗಿದ್ದು ಅಂತ ಅವನ ಮನಸ್ಸಲ್ಲಿ ತುಂಬಿಟ್ಟಿದೆ. ತುಂಬ ಡಿಸ್ಟರ್ಬ್ ಆಗಿದ್ದಾನೆ. ಅವರಿಬ್ಬರೂ ಇಂಥ ಪರಿಸ್ಥಿತಿಲಿ ನೋಡಿದ ಮೇಲಿಂದ ನನಗಂತೂ ನೆಮ್ಮದಿನೇ ಇಲ್ಲ. ಹಾಗೆಲ್ಲ ಯಾಕೆ ಅನ್ಕೊಳ್ತೀಯ ಕಲ್ಯಾಣಿ? ಮತ್ತಿನ್ನೇನಕ್ಕ, ಎಷ್ಟೋ ದೇವಿಗೆ ಹೋಗಿ ಬಂದರೆ ಸಾಕು ಅಂತಿದ್ದವ್ರನ್ನ ಸೌಪರ್ಣಿಕ ಬೆಟ್ಟಕ್ಕೆ ಹೋಗಿ ಅಂತ ಒತ್ತಾಯ ಮಾಡಿ ಕಳಿಸಿದ್ದು ನಾನೇ ತಾನೆ. ಒಂದು ರೀತಿಯಲ್ಲಿ ವೈಜಯಂತಿ ಅವರ ಅಮ್ಮನ ಸಾವನ್ ಬಾಯಿಗೆ ತಳ್ಳಿದ್ದು ನಾನೇ ಅಲ್ವಾ? ಹಾಗೆಲ್ಲ ಅನ್ಕೊಳಕ್ಕಾಗತ್ತಾ ಕಲ್ಯಾಣಿ? ವಿಧಿ ಅನ್ನೋದ್ರ ಮುಂದೆ ಅವೆಲ್ಲ ಯಾರು ಹೇಳು? ಹೀಗೀಗೆ ಆಗಬೇಕು ಅಂತ ಬಂದಿರ್ಬೇಕಾದ್ರೆ ನಾವೇನು ಮಾಡೋಕ್ಕಾಗತ್ತಲ್ವಾ? ನನ್ನ ಮನಸ್ಸಲ್ಲಿ ಬರೀ ಕತ್ಲೆನೇ ತುಂಬಿಟ್ಟಿದೆ. ದೂರಕ್ಕೂ ಯಾವ ಬೆಳಕು ಕಾಣಿಸ್ತಿಲ್ಲ. ಉತ್ತರಗಳನ್ನು ಹುಡುಕ್ತಾ ಇದ್ದೀನಿ ನಾನು. ಆದರೆ ಯಾವ್ಯಾವ ಪ್ರಶ್ನೆಗಳಿಗೆ ಅಂತ ಉತ್ತರ ಹುಡುಕ್ಲಿ?
ನಾನು ಯಾಕಾದ್ರೂ ಅವ್ರನ್ನ ಅಲ್ಲಿಗೆ ಹೋಗಿ ಅಂತ ಹೇಳಿದ್ನೋ. ವೈಜಯಂತಿ ಕಣ್ಣಲ್ಲಿ ಮನಸ್ಸಲ್ಲಿ ತುಂಬಿರೋ ನೋವಿಗೆ ಹೇಗೆ ಪರಿಹಾರ ಹುಡುಕೋದು? ಅದು ಕಣ್ಣಲ್ಲಿ ಕಾಣಿಸ್ತಿರೋ ಶೂನ್ಯದಿಂದ ಅವನಿಗೆ ಯಾವತ್ತು ಮುಕ್ತಿ ಸಿಗುತ್ತೆ? ನನ್ನನ್ನು ನಾನು ಯಾವತ್ತಾದರೂ ಕ್ಷಮಿಸ್ಕೊಳ್ಳೋಕ್ಕಾಗತ್ತಾ? ಗೊತ್ತಿಲ್ಲ. ವೈಜಯಂತಿ, ಟ್ಯಾಬ್ಲೆಟ್ ತಗೋ. ವೈಜಯಂತಿ, ಟ್ಯಾಬ್ಲೆಟ್ ತಗೋ. ಅಪ್ಪ ಫೋನ್ ಮಾಡಿದ್ರು. ಅಲಹಾಬಾದ್ನಲ್ಲಿದ್ದಾರಂತೆ. ನಿಮ್ಮ ತಾಯಿ ಅಸ್ಥಿನ ತ್ರಿವೇಣಿ ಸಂಘದಲ್ಲಿ ಬಿಟ್ಟಾಯ್ತು. ನಾಳೆ ಬೆಳಗ್ಗೆ ನಿಮ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಹೋಯ್ತಲ್ಲ ಅತ್ತೆ. ನಾ ಸ್ಕೂಲಲ್ಲಿದ್ದಾಗ ಕೆ.ಎಸ್. ನರಸಿಂಹಸ್ವಾಮಿಯವ್ರ ಕವನಗಳು ಓದ್ತಾ ಇದ್ದೆ. ಬಂದ ದಾರಿಯು ಮಣ್ಣು, ಬಿಡುವ ದಾರಿಯು ಮಣ್ಣು, ನಡುವೆ ಕಾಯುತ್ತಿರುವುದು ತಾಯ ಕಣ್ಣು. ನನ್ನನ್ನು ಕಾಯೋದಕ್ಕೆ ಆ ತಾಯಿ ಕಣ್ಣಿಲ್ಲ ಅಲ್ವಾ ಅತ್ತೆ? ನನಗೆ ನಮ್ಮ ಇಲ್ಲ, ತಪ್ಪಲಿ ಆಗ್ಬಿಟ್ಟೆ ನಾನು. ಇಲ್ಲ ವೈಜು, ಅಳ್ಬೇಡ. ಅಮ್ಮ ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ನಮ್ಮ ಜೊತೆನೇ ಇರ್ತಾಳೆ ಪ್ರತಿ ಕ್ಷಣ. ಅಮ್ಮ ಹೇಳಿದ್ರು, ದೇವಸೌಪರ್ಣಿಕ ಬೆಟ್ಟಕ್ಕೆ ಹೋಗೋದು ಬೇಡ, ಹೇಗೂ ವೈಷ್ಣವ ದೇವಿಗೆ ಹೋಗಿ ಬಂದ್ವಲ್ಲ,
ಅಲ್ಲೇ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಹೋಗೋಣ ಅಂತ. ನಾನು ಕೇಳಲಿಲ್ಲ. ಇಲ್ಲ, ದೇವಸೋಪರ್ಣಿಕ ಬೆಟ್ಟಕ್ಕೆ ಹೋದರೆ ಮನಸ್ಸಲ್ಲಿರೋದೆಲ್ಲ ನಿಜ ಆಗುತ್ತಂತೆ ಅಂತ ನಾನೇ ಹಠ ಹಿಡಿದೆ. ಇದೆಲ್ಲ ಆಗಿದ್ದು ನನ್ನಿಂದಲೇ. ಕಾಲು ನೋವಿದೆಯಾ? ನೀನು ರೆಸ್ಟ್ ತಗೋ. ಬೆಳಿಗ್ಗೆ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋಗಬೇಕು. ಮುಕುಂದ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾನೆ. ಚೆಕಪ್ ಇದೆ. ವೈಜಯಂತಿ ಪರಿಸ್ಥಿತಿ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಮಧು. ತುಂಬ ಮಂಕಾಗ್ಬಿಟ್ಟಿದ್ದಾಳೆ. ಅಮ್ಮನ ಕಳ್ಕೊಂಡಿರೋದಲ್ವಾ, ಸ್ವಲ್ಪ ಟೈಮ್ ಬೇಕಾಗತ್ತೆ ಸರಿ ಹೋಗೋದಕ್ಕೆ. ಮೆಡಿಸಿನ್ ತಗೊಂಡ್ಲಾ? ತಗೊಂಡ್ಲು. ವಿಶ್ವನಾಥ್ ಮಾವ ಫೋನ್ ಮಾಡಿದ್ರಾ? ಮಾಡಿದ್ರು. ವೈಜಯಂತಿ ತಾಯಿ ಅಸ್ಥಿನ ಅಲಹಾಬಾದ್ನಲ್ಲಿರೋ ತ್ರಿವೇಣಿ ಸಂಗಮದಲ್ಲಿ ಬಿಟ್ರಂತೆ. ಪಾಪ ಅವ್ರ ಫ್ಯಾಮಿಲಿಗೂ ತುಂಬ ದೊಡ್ಡ ಶಾಕ್ ಆಗಿರುತ್ತೆ. ವೈಜಯಂತಿಗೆ ಆರ್ಥೋಪೆಡಿಷಿಯನ್ ಹತ್ರ ಅಪಾಯಿಂಟ್ಮೆಂಟ್ ಇದೆಯಲ್ಲ, ಅದಕ್ಕೆ ಅವಳು ಇಲ್ಲೇ ಇರಲಿ ಅಂತ ಹೇಳಿದ್ರು. ಪಾಪ ಅವಳು ಕಾಲು ಬೇರೆ ತುಂಬ ನೋವಿರುತ್ತೋ ಏನೋ. ಅವಳು ಎಷ್ಟು ಗಟ್ಟಿ ಅಂದರೆ ತನ್ನ ಕಾಲು ನೋವನ್ನು ಅವಳು ತೋರಿಸ್ಕೊಳ್ತಾನೆ ಇಲ್ಲ. ಅಥವಾ ತನ್ನ ಅಮ್ಮನ ಕಳ್ಕೊಂಡು ನೋವಿನ ಮುಂದೆ ಅದು ದೊಡ್ಡದು ಅಂತ ಅವಳಿಗೆ ಅನ್ನಿಸ್ತಾನೆ ಇಲ್ವೋ ಏನೋ. ಪಾಪ ಅವಳಮ್ಮ ನನ್ನ ಸ್ನೇಹಿತೆ, ಸಾಯೋ ವಯಸ್ಸೇನಲ್ಲ ಅವಳದ್ದು. ಅವಳು ಹೋಗಿದ್ದಾಳೆ ಅಂದರೆ ನಂಗೆ ನಂಬೋಕೆ ಆಗ್ತಿಲ್ಲ. ಪಾಪ ವೈಜಯಂತಿ ಅವ್ರ ಅಮ್ಮನ ನೆನೆಸ್ಕೊಂಡು ಹತ್ಬಿಟ್ಲು. ಕರಳು ಹೆಣ್ಣದಂಗಾಯ್ತು. ನಾನು ಬಂದಾಗಿಂದ ವೈಜಯಂತಿನ ಸರಿಯಾಗಿ ಮಾತಾಡ್ಸೋಕೆ ಆಗ್ತಿಲ್ಲಮ್ಮ. ಅವಳು ಮುಖ ಕೊಟ್ಟು ಮಾತಾಡೋದಕ್ಕೂ ಹಿಂಸೆ ಆಗುತ್ತೆ. ಹೌದು ಮಧು, ಮೊನ್ನೆ ಮನೆಗೆ ಬಂದಾಗ ಎಷ್ಟು ಹುಮ್ಮಸ್ಸಿಂದ ಇದ್ಲು. ಈಗ ನೋಡು ಹೇಗಾಗಿದ್ದಾಳೆ. ಅವಳ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಹಿಂಸೆ ಆಗತ್ತೆ. ಈಗ ಅವಳು ಹುಷಾರಾಗಿದ್ದಿದ್ರೆ
ಪಟಪಟ ಅಂತ ಒಂದು 10 ಮಾತಾಡಿರೋಳು. ಎಷ್ಟೊಂದು ಹೋಪ್ಸ್ ಇಟ್ಕೊಂಡಿದ್ಲು ಅವಳ ಜೀವನ ಬಗ್ಗೆ. ಯಾಕೋ ಜೀವನ ಅವಳಿಗೆ ಪ್ರತಿ ಹಂತದಲ್ಲೂ ಕೈ ಕೊಡ್ತಾನೆ ಬಂತು. ಮೊದಲಿಗೆ ನಿಮ್ಮಿಬ್ಬರು ಮದುವೆ ಮಾತು ನಿಂತೋಯ್ತು. ಈಗ ಅವರಮ್ಮ ಇಲ್ಲ, ಕಾಲ್ಗಾಗಿರೋ ಗಾಯ ಬೇರೆ. ಇದನ್ನೆಲ್ಲ ಅವಳು ಹೇಗೆ ಸಹಿಸ್ಕೊಳ್ತಾಳೋ ಆಗ್ತಿಲ್ಲ. ಹೌದಮ್ಮ, ಪಾಪ ಇನ್ನೂ ಚಿಕ್ಕ ಹುಡುಗಿ. ಡ್ರೈವ್ ಮಾಡ್ಕೊಂಡು ಹೋಗೋ ನಿರ್ಧಾರ ತಗೊಂಡಿದ್ರಿಂದ ಏನೇನೆಲ್ಲ ಆಗೋಯ್ತಲ್ಲ. ನಾನು ಯಾಕಾದರೂ ಆ ನಿರ್ಧಾರ ತಗೊಂಡು ಡ್ರೈವರ್ ಪಾಪ ಹೊಟ್ಟೆ ನೋವು ಆದರೂ ಡ್ರೈವ್ ಮಾಡ್ಕೊಂಡು ಬರ್ತೀನಿ ಅಂದ. ನಾನೇ ನಿನಗೆ ಹುಷಾರಿಲ್ಲ, ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ ಅಂದೆ. ನೋಡಿದ್ರೆ ಹೀಗೆಲ್ಲ ಆಗೋಯ್ತು. ಅದಕ್ಕೆಲ್ಲ ನೀನು ಹೊಣೆ ಅಂತ ಆಗುತ್ತಾ ಮಧು? ಕೆಟ್ಟಗಳಿಗೆ ಹಣೆಯಲ್ಲಿ ಬರೆದಿತ್ತು ನೀನೇ ಡ್ರೈವ್ ಮಾಡಬೇಕು, ಆಕ್ಸಿಡೆಂಟ್ ಆಗಬೇಕು ಅಂತ. ವಿಧಿ ಅಷ್ಟೇ. ನನ್ನ ಮನಸ್ಸಾಕ್ಷಿ ಹೇಳ್ತಿದೆ ಇದಕ್ಕೆಲ್ಲ ನಾನೇ ಕಾರಣ. ವೈಜಯಂತಿಯವರಮ್ಮ ಹೋದಾಗಿಂದ ನನಗೆ ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ. ಯಾರನ್ನೋ ಕೊಲೆ ಮಾಡಿಬಿಟ್ಟಿದ್ದೇನೇನೋ ಅಂತ ಅನ್ಸೋಕೆ ಶುರುವಾಗಿದೆ. ಈ ಗಿಲ್ಟಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೋ, ಹೇಗೆ ಮುಕ್ತಿ ಸಿಗುತ್ತೋ ನೋಡಬೇಕು. ಮಣ್ಣ ತಿಂದು ಸಿಹಿ ಹಣ್ಣು